ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಶ್ರಾವಣ ಮಾಸ ಅಂದ್ರೇನೆ ಹಬ್ಬಗಳ ಮಾಸ ಅಂತಾನೆ ಹೇಳ್ಬೋದು. ಒಂದು ತಿಂಗಳ ಕಾಲ ಪೂಜೆ ಪುನಸ್ಕಾರ ವ್ರತ ಆಚರಣೆಗಳು ನಡೀತಾನೆ ಇರುತ್ತೆ. ಪ್ರತಿ ದಿನ ಕೂಡ ಹಬ್ಬ ಅಂತಾನೆ ಹೇಳ್ಬೋದು. ಅದರಲ್ಲೂ ಮದುವೆ ಆಗಿರುವಂತ ಹೆಣ್ಣು ಮಕ್ಳಿಗಂತೂ ಮಂಗಳವಾರ ಶುಕ್ರವಾರ ತುಂಬಾನೇ ವಿಶೇಷ. ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೋಸ್ಕರ ಮನೆ ಏಳಿಗೆಗೋಸ್ಕರ ಗೌರಿ ಪೂಜೆ ಮತ್ತೆ ಸಂಪತ್ತು ಶುಕ್ರವಾರ ಅಂತಾನೆ ಹೇಳ್ತಾರೆ. ಈ ಶ್ರಾವಣ ಶುಕ್ರವಾರವನ್ನ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಲಕ್ಷ್ಮೀ ಪೂಜೆಯನ್ನ ನಾನಾ ವಿಧಾನದಲ್ಲಿ ಮಾಡ್ಲಾಗತ್ತೆ. ಪದ್ಧತಿ ಇರುವಂತವ್ರು ಮಂಗಳ ಗೌರಿ ವ್ರತ ಶುಕ್ರ ಗೌರಿ ವ್ರತ ಅಂತ ಹೇಳಿ ಮಾಡ್ತಾ ಇರ್ತಾರೆ. ನಮ್ಗೆ ಅದ್ ಯಾವುದೇ ರೀತಿ ಪದ್ಧತಿಗಳು ಕೂಡ ಇಲ್ಲ. ಕೆಲವೊಂದು ಪೂಜೆ ವ್ರತಗಳನ್ನ ಪದ್ಧತಿ ಇಲ್ಲದೆ ಇದ್ರೂ ಕೂಡ ಸರಳವಾಗಿ ನಾವು ಆಚರಣೆ ಮಾಡಬಹುದು. ಆದ್ರೆ ಮಂಗಳ ಗೌರಿ ವ್ರತ ಅಂತೂ ಆ ರೀತಿ ಅಲ್ಲವೇ ಅಲ್ಲ. ಒಂದು ಸಣ್ಣ ತಪ್ಪು ಕೂಡ ಆಗದ ಹಾಗೆ ನಾವು ತುಂಬಾ ಮಡಿ ನಿಷ್ಠೆಯಿಂದ ಆ ವ್ರತನ ಮಾಡ್ಬೇಕಾಗತ್ತೆ. ಹಾಗಾಗಿ ನಾನು ಈ ಒಂದು ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರದ ದಿನ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡ್ತೀನಿ ಆ ಒಂದು ವಿಧಾನನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 4 ಶುಕ್ರವಾರದಲ್ಲಿ ಒಂದು ಶುಕ್ರವಾರನಾದ್ರೂ ಈ ಶ್ರಾವಣ ಮಾಸದಲ್ಲಿ ಈ ರೀತಿ ನೀವು ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಮನೆಯ ಏಳಿಗೆ ಜೊತೆಗೆ ಗಂಡನ ಅಭಿವೃದ್ಧಿ ಜೊತೆಗೆ ಸಾಲದ ಸಮಸ್ಯೆ ಏನಾದ್ರೂ ಇದ್ರೆ ತುಂಬಾನೇ ಬೇಗ ನಿವಾರಣೆ ಆಗ್ಬಿಡತ್ತೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ಜೊತೆಗೆ ನಾವು ಶಿವನನ್ನು ಕೂಡ ಹೆಚ್ಚಾಗಿ ಆರಾಧನೆ ಮಾಡಬೇಕು. ಶುಕ್ರವಾರ ಅದರಲ್ಲೂ ಕೂಡ ಸೋಮವಾರ ಶಿವನಿಗೆ ವಿಶೇಷ. ಆದ್ರೆ ಶುಕ್ರವಾರ ನಾವು ಲಕ್ಷ್ಮೀ ಪೂಜೆ ಜೊತೆಗೆ ಶಿವನನ್ನು ಕೂಡ ಆರಾಧನೆ ಮಾಡ್ತಾ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಬಿಲ್ವಪತ್ರೆಗಳನ್ನ ತಗೊಂಡು ಹೋಗಿ ಕೊಡೋದು ತುಂಬಾ ಬೇಗ ನಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ. ಹಾಗಾಗಿ ನಾನು ಯಾವ ರೀತಿ ಈ ಶ್ರಾವಣ ಶುಕ್ರವಾರದ ಪೂಜೆಯನ್ನ ಮಾಡ್ತೀನಿ ಅನ್ನುವಂತ ಸರಳ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ತುಂಬಾ ಬೇಗ ಈಡೇರಿಸ್ಕೊಳ್ಳಿ. ಶ್ರಾವಣ ಶುಕ್ರವಾರವನ್ನ ಸಂಪತ್ತಿನ ಶುಕ್ರವಾರ ಅಂತ ಕರೆಯಲಾಗತ್ತೆ. ಈ ದಿನ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಗಂಡನಿಗೂ ಕೂಡ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ. ಜೊತೆಗೆ ಲಕ್ಷ್ಮಿ ಆಶೀರ್ವಾದದಿಂದ ಮನೆಯಲ್ಲೂ ಕೂಡ ಸಂಪತ್ತು ವೃದ್ಧಿಯಾಗತ್ತೆ. ಹಣದ ಸಮಸ್ಯೆ ಕೂಡ ಬರೋದಿಲ್ಲ. ಅದಕ್ಕೆ ಇದನ್ನ ಸಂಪತ್ತು ಶುಕ್ರವಾರ ಅಂತ ಕರೆಯೋದು. ಶ್ರಾವಣ ಮಾಸದ ಮೊದಲ ಶುಕ್ರವಾರ ನಮಗೆ 9ನೇ ತಾರೀಕು ಇರುತ್ತೆ. ಆ ದಿನ ನಾಗರ ಪಂಚಮಿ ಕೂಡ ಇರುತ್ತೆ. ನೀವು ಅದೇ ದಿನ ಸಂಪತ್ತು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ಅಥವಾ ಬೇರೆ ಯಾವುದೇ ಶುಕ್ರವಾರ ಕೂಡ ಈ ಶ್ರಾವಣ ಮಾಸದಲ್ಲಿ ನೀವು ಮಾಡಬಹುದು. ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬಾ ಒಳ್ಳೇದು. ಅಂದ್ರೆ ಸಂಜೆ 5:30 ನಂತರ ಮಾಡಬೇಕು. ಕೆಲಸಕ್ಕೆ ಹೋಗೋರ್ಗೆ ಸಂಜೆ ಹೊತ್ತು ಪೂಜೆ ಮಾಡೋದಕ್ಕಾಗಲ್ಲ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು. ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಈ ಪೂಜೆನ ಮುಗಿಸ್ಕೋಬೇಕು. ಮತ್ತೆ ಸಂಜೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವಿ ಮುಂದೆ ದೀಪನ ಹಚ್ಚಿ ಒಂದು ಇಬ್ಬರಿಗಾದ್ರೂ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನ ಕೊಟ್ಟು ಅವ್ರ ಕೈಗೆ ಅಕ್ಷತೆಯನ್ನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಅವರಿಂದ ಆಶೀರ್ವಾದನ ಪಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಹಣದ ಸಮಸ್ಯೆ ತುಂಬಾ ಬೇಗ ನಿವಾರಣೆಯಾಗಿ ಮನೆಯಲ್ಲಿ ಏಳಿಗೆ ಅನ್ನೋದು ಆಗತ್ತೆ. ಈಗ ಯಾವ ರೀತಿ ಪೂಜೆ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ಶುಕ್ರವಾರ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಆದಷ್ಟು ಹಿಂದಿನ ದಿನ ಪೂಜಾ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನದ ಪೂಜೆಗೆ ತುಂಬಾನೇ ಅನುಕೂಲ ಆಗುತ್ತೆ. ಪೂಜೆಗೆ ತಾವರೆ ಹೂವು ಕೆಂಪು ಹೂಗಳನ್ನ ಉಪಯೋಗಿಸಿ. ಆದಷ್ಟು ನಿಮ್ಮ ಗಿಡದಲ್ಲೇ ಬಿಟ್ಟಿರುವಂತ ದಾಸವಾಳ ಹೂಗಳಿದ್ರೆ ಈ ಶ್ರಾವಣ ಮಾಸದ ಪೂರ್ತಿ ನೀವು ದೇವರಿಗೆ ದಾಸವಾಳ ಹೂಗಳನ್ನ ಇಟ್ಟು ಪೂಜೆ ಮಾಡಿ. ದಾಸವಾಳ ಹೂಗಳು ಪೂಜೆಗೆ ತುಂಬಾನೇ ಶ್ರೇಷ್ಠ. ಅದರಲ್ಲೂ ಶಿವ ಮತ್ತು ಮಹಾಲಕ್ಷ್ಮಿ ದೇವಿಗೆ ತುಂಬಾನೇ ಪ್ರಿಯವಾದಂತ ಹೂವು. ಹಾಗಾಗಿ ಯಾವುದೇ ಕೆಂಪು ಹೂಗಳನ್ನ ನೀವು ಪೂಜೆಗೆ ಉಪಯೋಗಿಸಬಹುದು. ತಾವರೆ ಹೂವು ದಾಸವಾಳ ಮಲ್ಲಿಗೆ ಹೂವಂತೂ ತುಂಬಾನೇ ಶ್ರೇಷ್ಠ. ದೇವ್ರ ಮನೆಯಲ್ಲೇ ನೀವು ಈ ಪೂಜೆನ ಮಾಡಬಹುದು. ಪ್ರತಿದಿನದ ಕಳಸವನ್ನ ಮೊದಲು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಕಳಸ ಇಡುವಂತ ಜಾಗದಲ್ಲಿ ಅಷ್ಟದಳ ಪದ್ಮವನ್ನ ಬರೆದು ಒಂದು ಪೀಠನ ಇಟ್ಟು ಒಂದು ಪ್ಲೇಟಲ್ಲಿ ಅಕ್ಕಿಯನ್ನ ತುಂಬಿಸಿ ಅದ್ರ ಮೇಲೆ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದರ ಮೇಲೆ ನೀರು ತುಂಬಿರುವಂತ ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕು. ತಾಮ್ರ ಬೆಳ್ಳಿ ನೀವು ಪ್ರತಿದಿನ ಯಾವ ಕಳಸ ಇಡ್ತೀರೋ ಅದೇ ಕಳಸದ ಚೆಂಬನ್ನ ನೀವು ಇಡಬಹುದು. ಕಳಸದ ಒಳಗಡೆ ಒಂದು ಚಿಟಿಕೆ ಅರಿಶಿಣ ಕುಂಕುಮ ಸ್ವಲ್ಪ ಅಕ್ಷತೆ ಮತ್ತೆ ಬಿಲ್ವಪತ್ರ ಎಲೆಗಳನ್ನ ಕೂಡ ಹಾಕ್ಬೇಕು. ಒಂದು ಗುಂಡಡಿಕೆ ಒಂದು ಕಾಯಿನ್. ನೀವು ಪ್ರತಿದಿನ ಬೆಳ್ಳಿ ಕಾಯಿನ್ ಹಾಕಿ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನೇ ಹಾಕ್ಬಹುದು ಅಥವಾ 5 ರೂಪಾಯಿ ಕಾಯಿನ್ ಕೂಡ ಹಾಕ್ಬಹುದು. ಒಟ್ನಲ್ಲಿ ಒಂದು ಕಾಯಿನ್ ಅಂತೂ ಹಾಕ್ಲೇಬೇಕು. ಇದಿಷ್ಟನ್ನು ಕೂಡ ಹಾಕಿ ಕಳಸದ ಮೇಲೆ ಕೈಯನ್ನ ಇಟ್ಟು
ಗಂಗೆಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಾದ ನಂತರ ವಿಳ್ಯದೆಲೆ ಅಥವಾ ಮಾವಿನ ಎಲೆಯನ್ನ ಇಡಬಹುದು. ಆ ನಂತರ ನೀವು ತೆಂಗಿನಕಾಯಿ ಆದ್ರೂ ಇಡಿ, ಅಥವಾ ನೀವು ಬರೀ ವಿಳ್ಯದೆಲೆ ಕಳಸ ಇಡ್ತೀರ ಅಂದ್ರೆ ಹಾಗೆ ನೀವು ಅದೇ ಕಳಸನ ಹಾಗೆ ಇಡಬಹುದು. ಕಳಸದ ಮುಂದೆ ಕುಬೇರ ರಂಗೋಲಿಯನ್ನ ಬಿಟ್ಟು ಆ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಅದ್ರ ಮೇಲೆ 2 ವಿಳ್ಯದೆಲೆನ ಇಟ್ಟು, ವಿಳ್ಯದೆಲೆ ಮೇಲೂ ಕೂಡ ಅರಿಶಿನ ಕುಂಕುಮ, ಅಕ್ಷತೆ, ಸ್ವಲ್ಪ ಬಿಡಿ ಹೂಗಳು, ದೇವರನ್ನ ನಾವು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಆಸನದ ಮೇಲೆ ಹೂಗಳನ್ನ ಹಾಕ್ಲೇಬೇಕು. ಹಾಗಾಗಿ ಸ್ವಲ್ಪ ಬಿಡಿ ಹೂವನ್ನ ಉದುರಿಸಿ ಅದ್ರ ಮೇಲೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನ ತುಂಬಿಸಿ ಇಟ್ಟು ಅದರ ಮೇಲೆ ಮಹಾಲಕ್ಷ್ಮಿ ವಿಗ್ರಹ ನೀವೇನ್ ಇಟ್ಟಿರ್ತೀರ ಅದನ್ನ ಇಡಬಹುದು. ಲಕ್ಷ್ಮೀ ನಾರಾಯಣ ಜೊತೆಲಿರೋ ವಿಗ್ರಹ ಇದ್ರೂ ಸರಿ, ಬರೀ ಲಕ್ಷ್ಮೀ ವಿಗ್ರಹ ಮಾತ್ರ ಇದೆ ಅಂದ್ರೆ ಅದನ್ನು ಕೂಡ ಇಡಬಹುದು. ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಲಕ್ಷ್ಮಿಯ ಮುಂಭಾಗದಲ್ಲಿ ಒಂದು ಪುಟ್ಟ ಶಿವಲಿಂಗವನ್ನ ಇಟ್ಕೊಳ್ಳಿ. ಶಿವಲಿಂಗ ಇಲ್ಲ ಅಂತಂದ್ರೆ ಶಿವ ಪಾರ್ವತಿ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ, ನೀವು ಅದನ್ನೇ ಕೂಡ ಕಳಸದ ಪಕ್ಕದಲ್ಲಿ ಇಟ್ಟು ಪೂಜೆನ ಮಾಡ್ಕೋಬಹುದು. ಶಿವಲಿಂಗ ಇದ್ರೆ ಈಗ ನಾನು ಯಾವ ರೀತಿ ಇಟ್ಟಿದ್ದೀನೋ ಆ ರೀತಿ ಲಕ್ಷ್ಮಿಯ ಮುಂಭಾಗದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಜೊತೆಗೆ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನೈವೇದ್ಯಕ್ಕೆ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಯಾವುದೇ ರೀತಿಯ ಹಣ್ಣುಗಳನ್ನ ನೀವು ನೈವೇದ್ಯಕ್ಕಾಗಿ ಇಡಬಹುದು. ಇನ್ನು ಮನೆಯಲ್ಲಿ ಕೋಸಂಬರಿ, ಪಾನಕ ಅಂದ್ರೆ ಬೆಲ್ಲದ ಪಾನಕ ಅಥವಾ ಕಡಲೆಕಾಳಿನ ಹುಸ್ಲಿ ಆಗಿರಬಹುದು, ಬೆಲ್ಲದ ಸಿಹಿ ಪೊಂಗಲ್ಲು, ಯಾವುದನ್ನ ಬೇಕಾದ್ರೂ ನೀವು ನೈವೇದ್ಯಕ್ಕೆ ಮಾಡಬಹುದು. ಪೂಜೆಗೆ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. 2 ತುಪ್ಪದ ದೀಪಗಳನ್ನ ಹಚ್ಚಬೇಕು. ದೀಪ ಎಲ್ಲ ಹಚ್ಚಾದ ನಂತರ ನೀವು ಕೈಯಲ್ಲಿ ಹೂವು, ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಇಂಥ ಒಂದು ಶುಭ ದಿನದಲ್ಲಿ ಯಥಾಶಕ್ತಿ ನಾನು ಸಂಪತ್ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ದೀನಿ, ನನ್ನ ಪೂಜೆಯನ್ನ ಸ್ವೀಕರಿಸು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯನ್ನು ಕೂಡ ಸ್ಮರಣೆ ಮಾಡ್ತಾ, ಶಿವ ಪಾರ್ವತಿಯರನ್ನ ಸ್ಮರಣೆ ಮಾಡ್ತಾ, ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ, ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಿ. ಮೊದಲು ಮಹಾಲಕ್ಷ್ಮಿಯ ಸ್ತೋತ್ರಗಳು, ಅಷ್ಟೋತ್ತರಗಳು, ವಿಷ್ಣುವಿನ ಸ್ತೋತ್ರನೂ ಕೂಡ ಹೇಳ್ಕೋಬೇಕು. ನಾವು ಯಾವಾಗ್ಲೇ ಲಕ್ಷ್ಮೀ ಪೂಜೆ ಮಾಡಿದ್ರು ಕೂಡ ಇದನ್ನಂತೂ ನೆನ್ಪಿಟ್ಕೊಳ್ಳಿ, ನಾರಾಯಣನನ್ನ ಸ್ಮರಣೆ ಮಾಡದೆ ನಾವು ಮಹಾಲಕ್ಷ್ಮಿ ಪೂಜೆಯನ್ನ ಪೂರ್ತಿ ಮಾಡೋ ಹಾಗೆ ಇಲ್ಲ. ನಾನು ಇತ್ತೀಚೆಗಷ್ಟೇ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಒಂದು ವ್ಯೂಹ ಲಕ್ಷ್ಮಿ ಅನ್ನೋ ಒಂದು ದೇವಿಯ ವಿಚಾರವನ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಅದನ್ನ ಓದಿರೋರಿಗೆ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕಾಗ್ಲಿ ಅಥವಾ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗ್ಲಿ, ಒಟ್ಟಿನಲ್ಲಿ ಯಾವುದೇ ವಿಷ್ಣುವಿನ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ನಾವು ಹೋದಾಗ ಯಾವ ರೀತಿ ನಾವು ಬೇಡಬೇಕು, ಮೊದಲು ನಾವು ಮಹಾಲಕ್ಷ್ಮಿನ ಬೇಡ್ಕೋಬೇಕು. ಮಹಾಲಕ್ಷ್ಮಿ ನಮ್ಮ ಕೋರಿಕೆಗಳನ್ನ ವಿಷ್ಣುವಿಗೆ ತಲುಪಿಸ್ತಾರೆ, ಆಗ್ಲೇ ನಮ್ಮ ಕೋರಿಕೆ ಈಡೇರುವಂಥದ್ದು. ಹಾಗಾಗಿನೇ ನಾವು ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿ ಮತ್ತೆ ನಾರಾಯಣ ಇಬ್ಬರನ್ನು ಕೂಡ ಸ್ಮರಣೆ ಮಾಡಬೇಕು. ಮಹಾಲಕ್ಷ್ಮಿ ಸ್ತೋತ್ರಗಳನ್ನ ಹೇಳ್ಕೋಬೇಕು. ಅಷ್ಟೋತ್ತರ ಕೂಡ ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡಬಹುದು, ಬಿಡಿ ಹೂವಿನಿಂದ ಕೂಡ ಅರ್ಚನೆಯನ್ನ ಮಾಡ್ಕೋಬಹುದು. ಅದಾದ ನಂತರ ತಪ್ಪದೆ ಕನಕದಾರ ಸ್ತೋತ್ರನ ಓದ್ಲೇಬೇಕು. ಈ ಒಂದು ಶ್ರಾವಣ ಶುಕ್ರವಾರದಲ್ಲಿ ತಪ್ಪದೆ ಪ್ರತಿ ಶುಕ್ರವಾರ ಸಂಜೆ ಕನಕದಾರ ಸ್ತೋತ್ರನ ಓದ್ಲೇಬೇಕು. ಆ ನಂತರ ಓಂ ನಮಃ ಶಿವಾಯ ಅಂತ ಹೇಳ್ತಾ 108 ಸಲ ಹೇಳ್ಕೊಂಡು ಬಿಲ್ವ ಪತ್ರೆಯಿಂದ ಶಿವನಿಗೂ ಕೂಡ ಅರ್ಚನೆ ಮಾಡ್ಕೋಬೇಕು. ಲಕ್ಷ್ಮೀ ಪೂಜೆ ಮುಗಿದ ಆದ ನಂತರ ಶಿವನಿಗೂ ಕೂಡ ಬಿಲ್ವಾರ್ಚನೆಯನ್ನ ಮಾಡ್ಕೋಬೇಕು. ಅಥವಾ ನಿಮ್ಮನೇಲಿ ಏನಾದ್ರೂ ಶಿವನ ಲಿಂಗಾನೂ ಇಲ್ಲ, ಫೋಟೋನೂ ಇಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮುಗಿಸಿ ಬಿಲ್ವ ಪತ್ರೆಗಳನ್ನ ತಗೊಂಡು ಹೋಗಿ ಯಾವ್ದಾದ್ರೂ ಶಿವನ ದೇವಸ್ಥಾನ ಕೊಟ್ಟು ನೀವು ಅಲ್ಲೇ ಕೂತ್ಕೊಂಡು 108 ಸಲ ಓಂ ನಮಃ ಶಿವಾಯ ಅಂತ ಹೇಳ್ಕೋಬಹುದು. ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ. ಅಥವಾ ಮನೆಯಲ್ಲೂ ನಿಮ್ಮ ಹತ್ರ ದೇವ್ರ ಫೋಟೋನೂ ಇಲ್ಲ, ಶಿವಲಿಂಗಾನೂ ಇಲ್ಲ, ದೇವಸ್ಥಾನ ಕೂಡ ನಿಮಗೆ ಹತ್ರದಲ್ಲಿ ಇಲ್ಲ ಅಂತಂದ್ರೆ ಯೋಚನೆನೆ ಮಾಡಬೇಡಿ. ನೀವು ಮಹಾಲಕ್ಷ್ಮಿ ಪೂಜೆಗೆ, ದೇವಿ ಅರ್ಚನೆಗೆನೆ ನೀವು ಬಿಲ್ವ ಪತ್ರೆಯನ್ನ ಉಪಯೋಗಿಸ್ಕೊಂಡು ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನ ಮಾಡ್ಕೋಬಹುದು. ನಿಮ್ಮ ಪೂಜೆ ಎಲ್ಲ ಆದ ನಂತರ ಕನಕದಾರ ಸ್ತೋತ್ರವನ್ನು ಕೂಡ ಓದಿ ಆದ ನಂತರ ನೀವು ಓಂ ನಮಃ ಶಿವಾಯ ಅಂತ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಹೇಳ್ಕೋಬಹುದು. 108 ಸಲ ಹೇಳ್ಕೋಬಹುದು. ಈ ರೀತಿ ಕೂಡ ಮಾಡಬಹುದು. ದೇವಸ್ಥಾನಗಳು ಕೂಡ ಹತ್ರ ಇಲ್ಲ ಅಂದ್ರೆ ನೀವು ಈ ರೀತಿ ಕೂಡ ಮಾಡಬಹುದು. ಇದಿಷ್ಟು ಕೂಡ ಆದ ನಂತರ ನೀವು ನೈವೇದ್ಯವನ್ನ ಅರ್ಪಿಸ್ಬೇಕು. ನೈವೇದ್ಯ ಅರ್ಪಣೆ ಮಾಡಿ ಆದ್ಮೇಲೆ ಮಹಾಮಂಗಳಾರತಿಯನ್ನ ಮಾಡಬೇಕು. ಇನ್ನು ಶುಕ್ರವಾರ ಉಪವಾಸ ಮಾಡ್ಬೇಕಂದ್ರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಎಲ್ಲದಕ್ಕೂ ಕೂಡ ಉಪವಾಸ ಮಾಡ್ಕೊಂಡಿರಕ್ ಆಗಲ್ಲ ಅಲ್ವಾ, ಹಬ್ಬದ ಟೈಮ್ ಬೇರೆ, ಮನೇಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಹಾಗಾಗಿ ನಿಮ್ಮ ಶಕ್ತಿಯಾನುಸಾರ ಉಪವಾಸ ಮಾಡ್ಬೇಕು ಅಂತ ನಿಮ್ಮ ಮನ್ಸಿಗೆ ಅನ್ಸಿದ್ರೆ ಉಪವಾಸ ಮಾಡಿ. ಇಲ್ಲದಿದ್ರೆ ಖಂಡಿತವಾಗ್ಲೂ ಉಪವಾಸ ಅಂತೂ ಕಡ್ಡಾಯ ಅಲ್ವೇ ಅಲ್ಲ. ನೀವು ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಅಮ್ಮನವ್ರ ಪೂಜೆ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಪೂಜೆ ಮಾಡುವಾಗ ಯಾವ್ದಾದ್ರೂ ಒಂದು ಚಿನ್ನದ ಒಡವೆಯನ್ನ ಚೆನ್ನಾಗಿ ತೊಳೆದು ಅದನ್ನ ಅರಿಶಿನ ನೀರು ಹಾಲ್ನಲ್ಲಿ ತೊಳೆದು ಕಳಸಕ್ಕಾದ್ರೂ ಧರಿಸಿ, ಅಥವಾ ಲಕ್ಷ್ಮಿ ವಿಗ್ರಹದ ಮುಂದೆನಾದ್ರೂ ಇಟ್ಟು ಪೂಜೆ ಮಾಡಿ. ಪೂಜೆ ಎಲ್ಲ ಆದ ನಂತರ ನೀವು ಅದನ್ನ ಒಂದ್ 5 ನಿಮಿಷ ಹಾಕೊಳ್ಳೋದು ತುಂಬಾ ಒಳ್ಳೇದು. ಪೂಜೆ ಆದ ನಂತರ, ಮಹಾಮಂಗಳಾರತಿ ಆದ ನಂತರ
ಅಕ್ಕಪಕ್ಕದ ಮನೆಯಲ್ಲಿ ಒಂದು ಇಬ್ಬರು ಹೆಣ್ಮಕ್ಳನ್ನಾದ್ರೂ ಕರೆದು ಅವ್ರಿಗೆ ಎಲೆ ಅಡಿಕೆ ತಾಂಬೂಲಗಳನ್ನ ಕೊಟ್ಟು ನೀವೇನು ಪ್ರಸಾದ ನೈವೇದ್ಯಕ್ಕೆ ಇಟ್ಟಿದ್ದೀರಾ, ಕೋಸಂಬರಿ ಪಾನಕ ಅದನ್ನ ಅವ್ರಿಗೂ ಕೂಡ ಕೊಟ್ಟು ಅವ್ರ ಕೈಯಲ್ಲಿ ಅಕ್ಷತೆ ಕೊಟ್ಟು ನೀವು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದನ ತಗೊಳ್ಳಿ. ಇದ್ರ ಜೊತೆಗೆ ನೀವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಕೂಡ ಪೂಜೆಗೆ ಇಡ್ಲೇಬೇಕಾಗತ್ತೆ. ಪೂಜೆ ಎಲ್ಲ ಆದ ನಂತರ ರಾತ್ರಿ 9 ಗಂಟೆ ನಂತರ ನೀವು ಕೆಂಪಾರತಿಯನ್ನ ಮಾಡಿ ನೀವೇನು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದಿರ ಅದನ್ನ ಕದಲಿಸ್ಬೇಕು. ನಿಮ್ಮ ಪ್ರತಿದಿನದ ಪೂಜೆ ಮಾಡೋ ಕಳಸ ಒಂದನ್ನ ಬಿಟ್ಟು ನೀವೇನು ಆ ದಿನ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ವಾ ಅದನ್ನ ಮಾತ್ರ ಕದಲಿಸಿ ಬಲಭಾಗದಿಂದ ಹೂಗಳನ್ನೆಲ್ಲ ತೆಗೆದು ಹಾಕ್ಬೇಕು. ಲಕ್ಷ್ಮಿ ಮುಂದೆ ಇಟ್ಟಿರುವಂತ ನಿಮ್ಮ ಚಿನ್ನದ ಆಭರಣ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಏನು ಬಟ್ಲಲ್ಲಿ ಇಟ್ಟಿದ್ದೀರಾ ಅದು ಇದೆರಡನ್ನ ಮಾತ್ರ ತೆಗೆದು ಉಳಿದಿದ್ದನ್ನೆಲ್ಲ ಹಾಗೆ ಇಟ್ಬಿಡಿ. ಅಂದ್ರೆ ಆ ಬಟ್ಲನ್ನ ನೀವು ಬೀರುನಲ್ಲಿ ಇಟ್ಬಿಡಿ. ಒಡವೆನ 5 ನಿಮಿಷ ಹಾಕೊಂಡು ಆಮೇಲೆ ನೀವು ತೆಗೆದು ಬೀರುನಲ್ಲಿ ಇಟ್ಕೋಬಹುದು. ನೈವೇದ್ಯನೂ ಕೂಡ ಅಷ್ಟೇ ತೆಗೆದ್ಬಿಡಿ, ಅದನ್ನು ಬೆಳಗ್ಗೆವರೆಗೂ ಹಾಗೆ ಇಡಬೇಡಿ. ಅದನ್ನು ಕೂಡ ಮನೆಯವರೆಲ್ಲರೂ ಪ್ರಸಾದವಾಗಿ ತಗೋಬೇಕು. ಇನ್ ಏನಿದ್ರು ನೀವು ಎಲೆ ಅಡಿಕೆ ಬಾಳೆಹಣ್ಣು ಏನ್ ನೀವು ಇಟ್ಟಿದ್ದೀರಾ ಅದೆಲ್ಲ ಕೂಡ ಹಾಗೆ ಇರಲಿ. ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅದನ್ನೆಲ್ಲನೂ ಕೂಡ ವಿಸರ್ಜನೆ ಮಾಡ್ಕೋಬೇಕು. ವಿಗ್ರಹಗಳನ್ನ ಮತ್ತೆ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಪ್ರತಿ ದಿನದ ಪೂಜೆ ನೀವು ಹೇಗ್ ಮಾಡ್ತಿರೋ ಮಾರನೇ ದಿನ ಶ್ರಾವಣ ಶನಿವಾರ ಇರುತ್ತೆ ಆ ದಿನ ತುಳಸಿ ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ಕೋಬಹುದು. ಶ್ರಾವಣ ಮಾಸದಲ್ಲಿ ಮಾಡುವಂತ ಶುಕ್ರವಾರದ ಮಹಾಲಕ್ಷ್ಮಿಯ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ರು ಕೂಡ ಆರಾಮವಾಗಿ ಮಾಡ್ಕೋಬಹುದು. ಯಾವುದೇ ರೀತಿ ಏನಾದ್ರೂ ತಪ್ಪಾಗುತ್ತೇನೋ ಏನಾದ್ರೂ ದೋಷ ಬರುತ್ತೇನೋ ಅನ್ನೋ ಭಯನೇ ಬೇಡ. ಪ್ರತಿಯೊಬ್ರು ಕೂಡ ಆಚರಣೆ ಮಾಡಬಹುದಾದಂತ ಸರಳವಾದ ವಿಧಾನ. ಆದ್ರೆ ತುಂಬಾ ಬೇಗ ಫಲ ಕೊಡುವಂತ ವಿಧಾನ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಈ ವ್ರತ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಪ್ರತಿ ಶುಕ್ರವಾರ ಮನೆಯಲ್ಲಿ ಕನಕದಾರ ಸ್ತೋತ್ರ ಓದಿ ಶಿವನ ದೇವಸ್ಥಾನಕ್ಕೆ ಬಿಲ್ಪತ್ರೆಗಳನ್ನ ತಗೊಂಡು ಹೋಗಿ ಕೊಡಿ. ಇಷ್ಟು ಮಾಡಿದ್ರೂ ಕೂಡ ಸಾಕು. ಶಿವ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ತುಂಬಾ ಬೇಗ ನಿವಾರಣೆಯಾಗಿ ಮನೆಯಲ್ಲಿ ಏಳಿಗೆ ಅನ್ನೋದು ಆಗತ್ತೆ. ಮಹಾಲಕ್ಷ್ಮಿಯ ಸರಳವಾದ ಪೂಜಾ ವಿಧಾನ ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?